ಪಾಪ ಕಾಂಗ್ರೆಸ್ ವಕ್ತಾರರಿಗಾಗ್ಲಿ ಅಥವಾ ಕಾಂಗ್ರೆಸ್ ನಾಯಕರಿಗಾಗ್ಲಿ ಅವರ ಸ್ಥಿತಿ ಹೇಗೆ ಅಂದ್ರೆ ಯಥಾ ರಾಜ ತಥಾ ಪ್ರಜೆ ಅನ್ನೋ ರೀತಿಯಲ್ಲಿ ಆ ರೀತಿಯಲ್ಲಿ ಅವರು ಏನು ಅವರ ಅಖಂಡ ನಾಯಕ ಖರ್ಗೆ ಅವರು ಪಾಪ ಭಯೋತ್ಪಾದಕ ಅನ್ನೋ ಪದ ಬಳಕೆ ಮಾಡಿ ಅದಕ್ಕೆ ಬೇರೆ ಥರ ವಿಶ್ಲೇಷಣೆ ಕೊಟ್ಟು ವ್ಯಾಖ್ಯಾನ ಕೊಡ್ತಕ್ಕಂಥ ಕೆಲಸಗಳು ಮಾಡೋದ್ರ ಮುಖಾಂತರವಾಗಿ ವಿಷಾದ ವ್ಯಕ್ತಪಡಿಸಿ ಅಂತ ಕ್ಷಮೆ ಕೇಳುವಂಥದ್ದು ಇವೆಲ್ಲ ಆಗ್ತಕ್ಕಂಥದ್ದು ನಾನು ಒಪ್ಪೋದಿಲ್ಲ. ಆಮೇಲೆ ಇನ್ನೊಂದು ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ಮೀಸಲು ಕ್ಷೇತ್ರದಲ್ಲಿ ಅವ್ರಿಗೆ ಅವಕಾಶ ಇತ್ತು ನಿಂತ್ಬಿಟ್ರು ಅಂತ. ಬಾಬಾ ಸಾಹೇಬರು ಮೀಸಲಾತಿ ಕೊಟ್ಟಿದ್ದು ಕೇವಲ 10 ವರ್ಷಕ್ಕೆ ರಾಜಕೀಯ ಮೀಸಲಾತಿ, 10 ವರ್ಷದಲ್ಲಿ ಮೀಸಲಾತಿ ಅಂತ್ಯ ಆಗಲಿ ಸಾಕು ಈ ಸಮಾಜ ಮೇಲೆ ಬರ್ತದೆ ಅಂತ. ಆದ್ರೆ ಅಂಬೇಡ್ಕರ್ ಅವರು ಒಂದು ಲಾಸ್ಟ್ ಅಲ್ಲಿ ಒಂದು ಸೆಂಟೆನ್ಸ್ ಹಾಕಿದ್ದಾರೆ. ಹೇಳ್ತೀನಿ ಅದು ಬಹಳ ಇಂಪಾರ್ಟೆಂಟ್ ವಿಷಯ, ಗಂಭೀರ. ಅವ್ರು 60 ವರ್ಷ ಮೀಸಲಾತಿ ಗೆದ್ರು ಕಾರಣ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಗೆ ಒಂದು ಪದ ಬಳಸ್ತಾರೆ, ಎಲ್ಲಿವರೆಗೂ ಅಸ್ಪೃಶ್ಯತೆ ಇರ್ತದೆ ಅಲ್ಲಿವರೆಗೂ ಮುಂದುವರಿಸಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ 10 ವರ್ಷ 2020ಗೆ ಅಂತ್ಯ ಆಯಿತು. ನರೇಂದ್ರ ಮೋದಿ ಅವರು 10 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತೆ ಫಲಾನುಭವಿಗಳು ಯಾರು? ಇವರೇ ರಿಪೀಟ್ ಇವ್ರ ಮಗಳು, ಸೊಸೆ, ಅಳಿಯ, ಮಗ ಇದೇ ಥರನೇ. ಆದರೆ ಈ ಬಾಬಾ ಸಾಹೇಬ್ರ ಕನಸು ಕಂಡಿದ್ದೇನೋ ಮೀಸಲಾತಿ ಯಾರು ಕೊಡಬೇಕು, ಯಾರು ಸಂವಿಧಾನದಲ್ಲಿ ಅರ್ಹತೆಗಳಿದೆಯೋ ಸಂವಿಧಾನದ ಬದ್ಧವಾಗಿ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಪ್ರವೇಶ ಮಾಡಿ ಈ ಸಮಾಜದ ಒಂದು ಉನ್ನತವಾದಂಥ ಈ ಕೆಳ ಹಂತದಲ್ಲಿರ್ತಕ್ಕಂಥ ಸಮಾಜಕ್ಕೆ ನ್ಯಾಯ ಕೊಡ್ತೀರಾ ಅಂತ ಕೊಟ್ಟಿದ್ದು. ನೀವೇ ಪಡ್ಕೊಂಡು ತಿಂತಾ ಇದ್ದೀರಲ್ಲ, ನಿಮಗೆ ಇನ್ನೊಂದು ಅವಕಾಶನೂ ಇದೆ. ಜನರಲಲ್ಲಿ ಹೋಗ್ಬೋದು, ನೀವು ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ಆ 9 ಸಾರಿ MLA, 2 ಸಾರಿ ಲೋಕಸಭಾ, 1 ಸಾರಿ ರಾಜ್ಯಸಭಾ ಹೋಗಿ ನೀವು ಜನರಲ್ಗೆ ಹೋಗಿ, ನಿಮಗೆ ಎಲ್ಲ ಅರ್ಹತೆಗಳಿದೆ, ಇಡೀ ರಾಷ್ಟ್ರದ ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಗೆಲ್ಬೋದು. ಆದರೆ ನಾವು ಹೇಳೋದು ಖರ್ಗೆ ಅವರು ಹೋಗೋದು ಬಿಡೋದು ವಿಷಯಕ್ಕಿಂತನೂ ಕೇಂದ್ರದಲ್ಲಿ ಅದು ತೀರ್ಮಾನ ಆಗಬೇಕಾಗ್ತದೆ. ಆ ತೀರ್ಮಾನ ಯಾವಾಗ ಆಗ್ತದೆ ಆಗಿ ಕಾಯ್ತೀವಿ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಳಿ ವಯಸ್ಸಿನಲ್ಲಿ ಆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಓಲೈಸೋದಕ್ಕೆ, ಈ ದೇಶದ ಒಂದು ಮರ್ಯಾದೆ ತೆಗೆಯೋದಕ್ಕೆ ಭಯೋತ್ಪಾದಕ ಅಂತಕ್ಕಂಥ ಪದ ಬಳಕೆ ಮಾಡಿರ್ತಕ್ಕಂಥದನ್ನ ನಾವು ಸಮಗ್ರವಾಗಿ, ನಾನು ಅದೇ ಸಮಾಜದಿಂದ ಬಂದಿರತಕ್ಕಂಥವನು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸ್ತಾನೆ. ಅವ್ರು ಈ ರೀತಿಯ ಹೇಳಿಕೆಗಳು ಕೊಡಬಾರದು. ಚಂದ್ರಬಾಬು ನಾಯ್ಡು ಅವರು ಹೇಳಿರೋದನ್ನು ಖಂಡಿಸ್ತೀರಾ? ಯಾರು ಹೇಳಿದ್ರು ಖಂಡಿಸ್ತೀವಿ. ಚಂದ್ರಬಾಬು ನಾಯ್ಡು ಅವರು ಹೇಳಿದ್ರಲ್ಲ, ಹೌದು, ಪದಗಳು ಬಳಸಿದ್ದಾರೆ, ಇವತ್ತಿನ ಮಾತು ನಿಮ್ಮ ಮಿತ್ರ ಪಕ್ಷ ಅವರು ಅದೆಲ್ಲ ನಾನು ಕೇಳ್ತಾ ಇಲ್ಲ. ಈಗ ಇವತ್ತು ಸರ್ಕಾರದಲ್ಲಿ ಅವರು ಜೊತೆಗಾರರು ವಾಸ್ತವ ಮಾತಾಡ್ತೀರಾ ಸರ್? ನೀವ್ ಯಾಕೆ ಮಾತಾಡ್ತೀರಿ? ನಾನ್ ಮಾತಾಡ್ತಾ ಇರೋದು ನೀವ್ ಯಾಕೆ ಮಾತಾಡ್ತೀರಿ? ಅಪ್ಪ ರಾಷ್ಟ್ರೀಯ ಅಧ್ಯಕ್ಷ, ಮಗ ರಾಜ್ಯಾಧ್ಯಕ್ಷ, ಮೊಮ್ಮಗ ಯುವಾಧ್ಯಕ್ಷ, ಅಷ್ಟೇ. ನೀವು ಅಷ್ಟಕ್ಕೆ ಸೀಮಿತ. ರಾಮಣ್ಣ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ, ನಿಮ್ಮ ಹತ್ರ ಮಾತಾಡ್ತೀನಿ. ನಿಮ್ಮ ವಿಷಯ ಬಂದ್ರೆ ಮಾತಾಡಿ, ನಿಮ್ಮ ವಿಷಯ ಬಂದ್ರೆ ಮಾತಾಡಿ. ತಪ್ಪು ರಾಜ್ಯ ಪಕ್ಷವ ಅಥವಾ ಪ್ರಾದೇಶಿಕ ಪಕ್ಷ ಮಾತಾಡಿ. ಮಾತಾಡ್ತೀವಿ ಈ ದೇಶದ ಪ್ರಧಾನಿ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಕಾಂಗ್ರೆಸ್ ಭಾವಿಸ್ಬೇಡಿ ಮಧ್ಯಪ್ರವೇಶ ಮಾಡ್ತೀನಿ ಅಂತ. BSY ಬಗ್ಗೆ, BS ಯಡಿಯೂರಪ್ಪನವರ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ, ಸಬ್ಜೆಕ್ಟ್ ಬೇರೆ ಮಾತಾಡಕ್ ಹೋಗ್ಬೇಡಿ. ಇವತ್ತು ಏನ್ ಹೇಳಿದಾರೆ? ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಮಾತಾಡಿ ಅಂತ ಬೈದಿಲ್ಲ. ಇಂಗ್ಲಿಷ್ ಡಿಕ್ಷನರಿ ವರ್ಡ್ ಡಿಕ್ಷನರಿ ಮೀನಿಂಗ್ ಏನು ಗೊತ್ತಾ ನಿಮ್ಗೆ? ಅಲ್ಲ ನಿಮ್ಗೆ ಒಬ್ಬ ಟೆರರಿಸ್ಟ್ ಅಂದ್ರೆ ಏನು, ಬ್ಲಡಿ ಅಂದ್ರೆ ಏನು, ಮೀನಿಂಗ್ ಗೊತ್ತಿಲ್ಲ. ಬರುತ್ತೆ ಕೇಳಿಸ್ಕೊಳ್ಳಿ. ಇವತ್ತು ನಿಮ್ಗೆ ಟ್ರಂಪ್, ಈಗ ಕೇಳಿಸ್ಕೊಳ್ರಿ, ಡೊನಾಲ್ಡ್ ಟ್ರಂಪ್ ಇರಾನ್ ನ ಫಕಿಂಗ್ ಅಂತ ಹೇಳಿದ್ದಾರೆ. ಯಾವ ರೀತಿ ತಗೋಬೇಕು ಅದನ್ನ? ಆಯ್ತು ಒಂದ್ ನಿಮಿಷ ಅಲ್ಲ, ಈ ರೀತಿ ಸಮಯ ವ್ಯರ್ಥ ನೋಡಿ. ಕಾಂಗ್ರೆಸ್ ಅವರು ಅಲಿಗೇಷನ್ಸ್ ಮಾಡ್ತಾರೆ, ನಮಗೂ ಪ್ರಧಾನಿ ಸರ್, ನಾವು ಅಲಯನ್ಸ್ ಅಲ್ಲಿ ಇದ್ದೀವಿ.